ಓಂ ಗುರುಭ್ಯೋ ನಮಃ. ಎಲ್ಲಾ ನನ್ನ ಜ್ಯೋತಿಷ ಬಾಂಧವರಿಗೂ ಈ ಜ್ಯೋತಿಷ ಜ್ಞಾನವಾಣಿಯ ಮೂಲಕ ವಂದನೆಗಳನ್ನ ಹೇಳ್ತೇನೆ. ಇವತ್ತು ಒಂದು ಗ್ರಹ ಕಾಂಬಿನೇಷನ್ ಲಗ್ನದಿಂದ ಯಾವ ರೀತಿ ಗ್ರಹಗಳು ಇದ್ರೆ ಅವರು ಯಾವ ರೀತಿ ಉನ್ನತಿಯಿಂದ ಎಷ್ಟೇ ಬಡವನಾಗಿ ಹುಟ್ಟಿದ್ರು ಅವರು ಯಾವ ರೀತಿ ಉನ್ನತಿ ಗಳಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಯಾವುದೇ ಲಗ್ನ ಇರ್ಬೋದು. ಉದಾಹರಣೆಗೆ ಈ ಲಗ್ನನೇ ತಗೊಳ್ಳೋಣ. ಈ ಲಗ್ನನೇ ತಗೊಂಡು ಲಗ್ನದ ಕ್ರಮಾಂಕದಿಂದ ಶುರು ಆಗಿ ಮೊದಲು 2ನೇ ಮನೆಯಲ್ಲಿ ಗುರು ಅಥವಾ 3ನೇ ಮನೆಯಲ್ಲಿ ಇದ್ರೂ ಪರವಾಗಿಲ್ಲ. ಬಟ್ ಯಾವುದೇ ಲಗ್ನ ಇರ್ಲಿ, ಲಗ್ನದ ಕ್ರಮಾಂಕದಿಂದ ಮೊದಲು ಗುರು ಇದ್ದು ಅಲ್ಲಿಂದ ಎಲ್ಲಾ ಗ್ರಹಗಳು ಅಲ್ಲಿ ಯಾವುದೇ ಗ್ರಹಗಳು ಸ್ಥಿತನಾಗಿ ಲಾಸ್ಟ್ ಅಲ್ಲಿ ಶನಿ ಇದ್ದಲ್ಲಿ, ಈ ರೀತಿ ಇದ್ದಲ್ಲಿ ಅಂತಹ ಜಾತಕರು ಒಂದು ವೇಳೆ ಇಲ್ಲಿ ಇದ್ರು ಪರವಾಗಿಲ್ಲ, ಇದೇ 12ನೇ ಮನೆಯಲ್ಲಿ ಇದ್ರು ಏನ್ ತೊಂದರೆ ಇಲ್ಲ. ಸರಿ, 12ನೇ ಮನೆಯಲ್ಲಿ ಇದ್ರು ಏನ್ ತೊಂದರೆ ಇಲ್ಲ. ಆದ್ರೆ ಇಲ್ಲಿ ವಕ್ರಿ ಆಗಿರ್ಬೇಕು. ಅವಾಗ ರವಿ ಇಲ್ಲಿ ನೋಡಿ, ವಕ್ರಿದು ಒಂದು ಹೇಳ್ತೀನಿ ನಾನು. ಗುರು, ಕುಜ, ಶನಿ ಈ 3 ಜನನು ವಕ್ರಿಗಳು ಯಾವಾಗ ಆಗ್ತಾರೆ ಅಂದ್ರೆ, ಉದಾಹರಣೆಗೆ ಇದನ್ನೇ ತಗೊಳ್ಳೋಣ. ಇಲ್ಲಿ ಶನಿ ವಕ್ರಿ ಆಗಿದ್ದೇನೆಂದ್ರೆ ರವಿ ಅಲ್ಲಿಂದ 1, 2, 3, 4, 5 ಈ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ಆಂಟಿ ಕ್ಲಾಕ್ ಇಂದ ನೋಡಿದ್ರೆ 1, 2 ಇದನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಹೇಳ್ತಾ ಇದೀನಿ. 1, 2, 3, 4, 5 ಇಲ್ಲಿ ರವಿ ಇದ್ದಾಗ ಯಾವುದೇ ಗ್ರಹಗಳು ಆ ವಕ್ರಿ ಆಗಿ ಇರ್ತಾವಲ್ಲ, ಆ ವಕ್ರಿ ಯಾವ ಗ್ರಹಗಳಾಗಿರ್ತೋ ಅಲ್ಲಿಂದ ನಾವ್ ಎಣಿಸ್ಕೊಂಡ್ ಬಂದಾಗ 5ನೇ ಮನೇಲಿ ಇರ್ತಾನೆ ರವಿ. ಇಲ್ಲ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಇಂದ ನೋಡಿದಾಗ 5ನೇ ಮನೇಲಿ ಅವಾಗೂ ಹಿಂದೆಯಿಂದನೂ 5ನೇ ಮನೇಲಿ ಇರ್ತಾನೆ. ಆ ರೀತಿ ಇದ್ರೆ ಅವ್ರು ವಕ್ರಿ ಆಗ್ತಾರೆ. ಸೊ ಈ ರೀತಿ ಇದ್ದಾಗ ಇವಾಗ ಇದನ್ನೇ ತೆಗೆದು ಬಿಡೋಣ. ಇಲ್ಲೇ ಇದ್ದಾನೆ ಅಂತ ಇಟ್ಕೊಳ್ಳೋಣ, ವಕ್ರಿ ಆಗಿದ್ದಾನೆ ಅಲ್ಲಿ ಇದ್ದಾನೆ. ಯಾವ್ದೋ ಇವಾಗ ಯಾವ್ದೋ ಒಂದು ಕ್ರಮಾಂಕದಲ್ಲಿ ಎಲ್ಲಾ ಗ್ರಹಗಳು ಅಲ್ಲಿ ಇದ್ದು ಲಾಸ್ಟ್ ಅಲ್ಲಿ ಎಂಡಿಂಗ್ ಮೂಮೆಂಟ್ ಅಲ್ಲಿ ಶನಿ ಇದ್ರೆ, ಲಗ್ನದಿಂದ 2ರಲ್ಲಿ ಶನಿ, 12ನೇ ಮನೇಲಿ ಲಗ್ನದಿಂದ 2ನೇ ಮನೇಲಿ ಗುರು, 12ನೇ ಮನೇಲಿ ಶನಿ. ಈ ರೀತಿ ಇದ್ದಾಗ ಇಲ್ಲಿ ಗುರುನು ವಕ್ರಿ ಆಗೋಗ್ಬಿಡ್ತಾನೆ. ಯಾಕಂದ್ರೆ ಗುರುವಿನಿಂದ ಪಂಚಮದಲ್ಲೇ ವಕ್ರಿ ಆಗ್ತಾನೆ ಅಂದ್ರೆ ರವಿಯಿಂದ ಸಪ್ತಮದಲ್ಲೂ ಅವನು ವಕ್ರಿನೇ ಆಗ್ತಾನೆ. ಈ ರೀತಿ ವಕ್ರಿ ಗ್ರಹಗಳು ಅತ್ಯಂತ ಶುಭ ಫಲಗಳನ್ನ ಕೊಡುತ್ತೆ. ಅವರು ಎಷ್ಟೇ ಬಡವರಾಗಿ ಎಂತ ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಅವರು ಅತ್ಯಂತ ಶ್ರೀಮಂತರಾಗಿ ಸಮಾಜಕ್ಕೂ ಮತ್ತೆ ತನ್ನ ಸ್ಥಾನಕ್ಕೂ ಕೀರ್ತಿ, ನೇಮ್ ಅಂಡ್ ಫೇಮ್ ಎಲ್ಲ ಗಳಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.